ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಿಗೆ ಕಾಳಗಿಯಲ್ಲಿ ಸನ್ಮಾನವನ್ನು ಮಾಡಲಾಯಿತು. ಹವ್ಯಾಸಿ ಕಲಾ ಬಳಗದ ವತಿಯಿಂದ ನಾಟಕ ಆಗಿರ್ಬೋದು, ಇತರ ರಂಗಭೂಮಿಯಿಂದ ಬಂದಂಥವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ತಾಲೂಕಾ ಪ್ರವಾಸಿ ಮಂದಿರದಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಷಡಕ್ಷರಿ ಬ್ರಹ್ಮ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ರಟ್ಕಲ್ ಮಠ ಮತ್ತು ಷಡಕ್ಷರಿ ಬ್ರಹ್ಮ ಬಸವಲಿಂಗ ಶಿವಾಚಾರ್ಯರು ಕೊಳ್ಳಿ ಮತ್ತು ವೀರಣ್ಣ ಗಂಗಾಣಿ ರಟ್ಕಲ್ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ರು. ಜಗದೀಶ್ ಮಾಲಿಪಾಟೀಲ್ ಕಾಳಗಿ, ಅಣ್ಣಾರಾವ್ ಪೆದ್ದಿ ಕೋಡ್ಲಿ, ಸಿದ್ದು ದುಕಾನ್ದಾರ್, ಸಾಲಹಳ್ಳಿ ವಿಜಯಕುಮಾರ್ ಚೆಂಟಿ ಹೊಸಳ್ಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೀರಣ್ಣ ಗಂಗಾಣಿ ಸೇರಿದಂತೆ ಅನೇಕರು ಮಾತನಾಡಿದರು. ಕುಮಾರಶ್ರೀ ಪ್ರಶಸ್ತಿ ನಮ್ಮ ತಾಲೂಕಿಗೆ ನೀಡಿರುವುದು ಸಂತೋಷ ವಿಷಯದ ಎಂದು ಹೇಳಿದರು. ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ, ಅದು ಇದಕ್ಕೂ ಬಹಳ ಅಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಫೈಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಒಂದು ನೃತ್ಯ ಆಗಿರ್ಬೋದು, ಏನಪ್ಪಾ ಅಂತಂದ್ರೆ ಒಂಥರ ಆರ್ಟಿಫಿಷಿಯಲ್ ಏನೇನೋ ಮಾಡ್ತಿರ್ತಾರೆ. ಈಗೆಲ್ಲ ಕಾಂಪಿಟೇಷನ್ ಮಾಡತಕ್ಕಂಥದ್ದು ನಮ್ಗೆಲ್ಲರಿಗೂ ಬಂದಿದ್ದ ವಿಷಯ. ಈ ನಾಟಕ ಅಂತಕ್ಕಂಥದ್ದು ಇವರು ನಾವು ಕೂಡ ಮಾಡಿದಾಗ 4 ಹೆಣ್ಮಕ್ಳಿಗೆ ತಂದು ಕಲಾವಿದರಿಗೆ ಬೇರೆ ಬೇರೆ ಕಡೆ ಬೆಳಗಾದ ನಾವು ನಾಟಕ ಮಾಡ್ತಕ್ಕಂಥ ಒಂದು ನಟಿಯರಿಗೆ ತರಬೇಕಾದ್ರ 2-3 ರಾತ್ರಿ 40 ಕಂಪನಿಗಳು ಓಡಾಡಿದೆವು. ರೌಡ್ಸಿದ್ದವರು ನಾವೆಲ್ಲ 40 ಕಂಪನಿಗಳು ಬನಶಂಕರಿಯಲ್ಲಿ. ಆ ಬನಶಂಕರಿ ಜಾತ್ರಾ ಉತ್ಸವದಲ್ಲಿ ಬನಶಂಕರಿಯಲ್ಲಿ 40 ಕಂಪನಿಗಳು, ನಾಟಕ ಕಂಪನಿಗಳು ಇತ್ತು. ಯಾವ ನಟಿಯರು ಸರಿಯಾಗಾರ ಅಂತ ತಿಳ್ಕೊಂಡಿಸಿ ನಾವು ಸ್ಟೇಜ್ನಾಗ ಹೋಗಿ ಅವ್ರಿಗೆ ಮಾತಾಡಿಸಿ ಅವ್ರ ನಟನೆ ಅವ್ರ ಮತ್ತೆ ಮಾಡ್ತಕ್ಕಂಥ ಕಲೆಯನ್ನು ನೋಡಿ ಏನಪ್ಪ ಅಂತಂದ್ರೆ ನಾವು ಜಗದ್ಗುರು ರೇವಣಸಿದ್ದೇಶ್ವರ ನಾಟ್ಯ ಸಂಘ ನಾವೇನಪ್ಪ ಅಂದ್ರೆ ಕಲಾವಿದರನ್ನ ನಟಿಯರನ್ನ ನಾವು ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕನ್ನಡ ಕಾಳಗಿ.